ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ನರಸಿಂಹಮೂರ್ತಿ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಚಂದನಶ್ರೀ ಮೇಡಮ್ ಅವರಿದ್ದಾರೆ. ಸಂಖ್ಯಾಶಾಸ್ತ್ರದ ಇಡೀ ಇತಿಹಾಸದ ಪುಟಗಳನ್ನ ಎಲ್ಲವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕಳೆದ ಎಪಿಸೋಡ್ ನಲ್ಲಿ ಒಂದು ಹೆಸರು ಹೇಗಿರ್ಬೇಕು, ಆ ಹೆಸರಿಗೆ ಒಂದು ಸೇರಿಸಿರುವಂತಹ ಬಹಳ ಮುಖ್ಯವಾದಂತಹ ವಿಶೇಷವಾಗಿ ಅವರ ಡೇಟ್ ಆಫ್ ಬರ್ತ್ ಇದ್ರೆ ಹೆಸರು ಎಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಹೆಸರು ಇದ್ರೆ ಭವಿಷ್ಯನೇ ಚೆನ್ನಾಗಿ ಕಟ್ಕೊಬಹುದು ಅನ್ನೋದು ತಿಳಿಸ್ಕೊಟ್ರು. ಇವತ್ತು ನಮ್ಮ ವೀಕ್ಷಕರಿಗೆ ವಿಶೇಷವಾಗಿ ಒಂದು ವಿಷಯನ ತಿಳಿಸೋದು ಬರ್ತಾ ಇದ್ರೆ ಮೇಡಮ್, ವೆಲ್ಕಮ್ ಟು ಅವರ್. ಇವತ್ತು ನಮಗೆ ಯಾವ ವಿಷಯದ ಬಗ್ಗೆ ನೀವು ತಿಳಿಸ್ಕೊಡಕ್ಕೆ? ಲಕ್ಕಿ ಮೊಬೈಲ್ ನಂಬರ್ಸ್. ಅದೇ ಫಸ್ಟ್ ನಿಮ್ ಮೊಬೈಲ್ ನಂಬರ್ಸ್ ಚೆಕ್ ಮಾಡೋಣ. ಹೇಗಿರತ್ತೆ ಮೊಬೈಲ್ ನಂಬರ್ ಅಂದ್ರೆ ಹೇಗಿರ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಒಬ್ಬರದು ಎಕ್ಸಾಂಪಲ್ ತಗೊಂಡು ಮೊಬೈಲ್ ನಂಬರ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋಣ. ಫಸ್ಟ್ ಹೇಗಿರ್ಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಯಾವ್ದೋ ಹೋಗ್ತೀರಾ, ಸಿನಿಮಾ ಅಂಗಡಿಗೆ ಹೋಗ್ತೀರಾ, ಅವ್ರು ಕೊಟ್ಟಿದ್ದು ತಗೊಂಡ್ಬಂದು ಯೂಸ್ ಮಾಡ್ತೀರಾ. ಯೂಸ್ ಮಾಡಾದ್ಮೇಲೆ ಹೆಲ್ತ್ ಇಶ್ಯೂಸ್ ಬರ್ಬೋದು. ಒಂದ್ ಮೊಬೈಲ್ ನಂಬರ್ ಇಂದ ಹೆಲ್ತ್ ಇಶ್ಯೂಸ್ ಬರುತ್ತೆ, ಒಂದ್ ಮೊಬೈಲ್ ನಂಬರ್ ಇಂದ ಗಂಡ ಹೆಂಡತಿ ಜಗಳ ಆಗತ್ತೆ, ಅದು ಡೈವರ್ಸು ಆಗತ್ತೆ, ಅಂಡ್ ನಿಮ್ ಮಕ್ಳ ಎಜುಕೇಶನ್ ಕೂಡ ಪ್ರಾಬ್ಲಮ್ ಆಗತ್ತೆ, ಕಂಪ್ಲೀಟ್ HRCM ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಬಿಸ್ನೆಸ್ ಲಾಸ್ ಆಗ್ಬೋದು. ಒಳ್ಳೆ ಪ್ರಾಫಿಟ್ ಅಲ್ಲಿ ರನ್ ಆಗ್ತಾ ಇರೋ ಒಂದು ಬಿಸ್ನೆಸ್ ಸಡನ್ ಆಗಿ ಲಾಸ್ ಆಗೋ ಒಂದು ಪ್ರಾಬ್ಲಮ್, ಆರ್ಥಿಕ ಸಮಸ್ಯೆಗಳು ಕೂಡ ನಿಮ್ಗೆ ಎದುರಾಗ್ಬೋದು ಒಂದು ಮೊಬೈಲ್ ನಂಬರ್ ಇಂದ. ಸೊ ಆ ಮೊಬೈಲ್ ನಂಬರ್ ನೀವು ಬಳಕೆ ಮಾಡಕ್ ಮುಂಚೆ, ಇವಾಗ ತಗೊಂಡಿರೋರು ಏನ್ ಮಾಡಕ್ಕಾಗೋದಿಲ್ಲ, ಅದನ್ನ ನೀವು ಚೇಂಜ್ ಮಾಡ್ಲೇಬೇಕು. ಇನ್ನು ಮುಂದೆ ತಗೊಳ್ಳೋರಾದ್ರೂ ಒಳ್ಳೆ ನ್ಯೂಮರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ನೀವು ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ತಗೋಬೇಕಾಗತ್ತೆ. ಈ ವಿಡಿಯೋನಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಇರಬಾರ್ದು ನಿಮ್ ಮೊಬೈಲ್ ನಂಬರ್ಸ್ ಅನ್ನೋದು. ಹೇಗಿರಬಾರ್ದು ನೋಡೋಣ. ಈಗ ಹೇಗಿರಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದಾರೆ. ನಮಗೂ ಇದೊಂದು ಆಶ್ಚರ್ಯ. ನಾವು ನಮ್ಗೆ ತಿಳಿದಾರೆ ಅಂತ ಎಷ್ಟೋ ವರ್ಷಗಳಿಂದ ನಮ್ ಜೊತೆಯಲ್ಲಿ ಒಂದು ಜಂಗಮವಾಣಿ ಯಾವಾಗೂ ನಮ್ ಜೊತೆ ಓಡಾಡ್ತಾ ಇರುತ್ತೆ ಮೊಬೈಲ್. ಅದನ್ನ ಇತಿಹಾಸಗಳನ್ನ ನೋಡೋಣ. ಹೇಗಿರಬಾರ್ದು ಹೇಗಿರ್ಬೇಕು. ಕಮೆಂಟ್ ವಾಚ್. ಮೊಬೈಲ್ ನಂಬರ್ಸ್. ಸೊ ನಿಮ್ ಮೊಬೈಲ್ ನಂಬರ್ಸ್ 10 ಡಿಜಿಟ್ಸ್ ಇರತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಮೊಬೈಲ್ ನಂಬರ್ ನ ತಗೊಳ್ಳೋಣ ಇವಾಗ. ಇಲ್ಲ, ಅದಕ್ಕೂ ಮುಂಚೆ ಮೊಬೈಲ್ ನಂಬರ್ಸ್ ಹೇಗಿರ್ಬಾರ್ದು ಅಂತ ನೋಡೋಣ. 10 ಡಿಜಿಟ್ಸ್ ಇರತ್ತೆ. ಯಾವ್ದೋ ಒಂದು 10 ಡಿಜಿಟ್ಸ್, ಅದು 9 ಇಂದ ಸ್ಟಾರ್ಟ್ ಆಗಿರ್ಬೋದು. ಈ ತರ 10 ಡಿಜಿಟ್ಸ್ ಇರತ್ತೆ. ಸೊ 10 ನಂಬರ್ಸ್ 10 ಡಿಜಿಟ್ಸ್ ಇರುತ್ತೆ ಸರ್. ಎಂಡಿಂಗ್ ಅಲ್ಲಿ ನಿಮ್ಗೆ ಏನ್ ಇರ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮ್ಮ ಮೊಬೈಲ್ ನಂಬರ್ಸ್ ಪ್ರಕಾರ, ಲಕ್ಕಿ ಮೊಬೈಲ್ ನಂಬರ್ಸ್ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಎಲ್ಲಿ ಎಂಡಿಂಗ್ ಅಲ್ಲಿ ಫಸ್ಟ್ 0 ಇರ್ಲೇಬಾರ್ದು. 0 ಅಂದ್ರೆ ಏನು? 0ಗೆ ಏನಾದ್ರು ವ್ಯಾಲ್ಯೂ ಇದೆಯಾ ಹೇಳಿ? 0ಗೆ ವ್ಯಾಲ್ಯೂ ಇಲ್ಲ, ದೇರ್ ಇಸ್ ನೋ ವ್ಯಾಲ್ಯೂ. ಸೊ 0 ಇದ್ರೆ ನಿಮ್ ಲೈಫ್ ಕಂಪ್ಲೀಟ್ ಆಗಿ 0 ಆಗ್ತಾ ಹೋಗುತ್ತೆ. ಅದು ನೋಡ್ಕೊಳ್ಳಿ. ಸೊ 0 ಇರಬಾರ್ದು. ಈ ತರ 00 ಇರಬಾರ್ದು, 000 ಇಟ್ಕೊಂಡಿರ್ತೀರಾ, ಇರಬಾರ್ದು ಫಸ್ಟ್. ಸೊ ನೋ 0. ಸೆಕೆಂಡ್ 1 ಇರಬಾರ್ದು. ಎಂಡಿಂಗ್ ಅಲ್ಲಿ 1 ಅನ್ನೋದು ಇರ್ಲೇಬಾರ್ದು. 2 ಇರಬಾರ್ದು. ಎಂಡಿಂಗ್ ಅಲ್ಲಿ 2 ಇರಬಾರ್ದು. 3 ಇರಬಾರ್ದು. 4 ಇರಬಾರ್ದು. ಅಂಡ್ 7 ಇರಬಾರ್ದು. 8 ಇರ್ಲೇಬಾರ್ದು. 9 ಕೆಲವ್ರಿಗೆ ಆಗ್ ಬರುತ್ತೆ. ಸೊ ಇಲ್ಲಿ ರೌಂಡ್ ಅಪ್ ಮಾಡ್ತೀನಿ. ಕೆಲವ್ರಿಗೆ ಆಗ್ ಬರುತ್ತೆ. ಅದು ಯಾರ್ಗ ಆಗ್ ಬರುತ್ತೆ ಅನ್ನೋದು ನಾವು ನ್ಯೂಮರಾಲಜಿಸ್ಟ್ ಡಿಸೈಡ್ ಮಾಡ್ತೀವಿ. ಸೊ ಇದು ಮುಖ್ಯವಾಗಿ ಇದು ಬಿಟ್ಬಿಟ್ಟು 9 ಬಿಟ್ಬಿಟ್ಟು ಇಲ್ಲಿವರೆಗೂ ತಗೊಳ್ಳೋಣ. ಈ ನಂಬರ್ಸ್ ಇದೆಯಲ್ಲ, ಈ 8 ನಂಬರ್ಸ್, ಈ ನಂಬರ್ಸ್ ಇರ್ಲೇಬಾರ್ದು. 0 ಇಂದ 0, 1, 2, 3, 4, 7, 8 ಈ ನಂಬರ್ಸ್ ನಿಮ್ಮ ಮೊಬೈಲ್ ಅಲ್ಲಿ ಎಂಡಿಂಗ್ ಆಗ್ತಾ ಇದ್ರೆ ಅಷ್ಟ ಕಷ್ಟಗಳನ್ನ ನೀವು ಪಡ್ತಾ ಇರ್ತೀರಾ. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ನಾನು ಹೇಳುವ ಮಾತು ಸತ್ಯ ಇದೆಯಾ ಸುಳ್ಳು ಇದೆಯಾ ಅಂತ. ಯಾಕಂದ್ರೆ 0 ಇದ್ರೆ ಕಂಪ್ಲೀಟ್ ಆಗಿ ನೀವು 0 ಹೋಗ್ತಾ ಇರ್ತೀರಾ. ನಿಮ್ ಪೊಸಿಷನ್ 0 ಮಾಡ್ಬಿಡುತ್ತೆ ನಿಮ್ಮನ್ನ. ಕಂಪ್ಲೀಟ್ ಆಗಿ ನಿಲ್ಲ ಹೋಗ್ತೀರಾ ನೀವು. 1 ಇದೆಯಾ, 1 ಅಲ್ಲೂ ಅಷ್ಟೇ. ನೀವು 1 ಅಂದ್ರೆ ಸೂರ್ಯನ ನಂಬರೇ, ಆದ್ರೆ ಎಂಡಿಂಗ್ ಅಲ್ಲಿ ನಿಮ್ಗೆ ಈಗೋ ಜಾಸ್ತಿ ಇರುತ್ತೆ. 1 ಇದ್ರೆ ನಿಮ್ಗೆ ಈಗೋ, ಲೀಡರ್ಶಿಪ್ ಕ್ವಾಲಿಟೀಸ್, ಅಹಂಕಾರ ಇದೆಲ್ಲ ತುಂಬಾನೇ ಪಡ್ಕೊಂಡಿರ್ತೀರಾ ನೀವು. ಆ ಒಂದು ಅಹಂನಿಂದ ನೀವು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಇದಾಗಿರ್ಬೋದು, ನಿಮ್ಗೆ ಕ್ಲೈಂಟ್ಸ್ ಗೆ ರೆಸ್ಪೆಕ್ಟ್ ಕೊಡ್ದಿರಾ, ಈಗೋ ಇಶ್ಯಿಂದ ನಡ್ಕೊಂಡು ಈ ತರ ಪ್ರಾಬ್ಲಮ್ಸ್ ಎದುರು ನೋಡ್ತಾ ಇರ್ತೀರಾ. ಸೊ ಅಂದ್ರೆ ಸಮಸ್ಯೆ ಎಲ್ಲ ಎದುರಿಸ್ತಾ ಇರ್ತೀರಾ. 2 ಅಂದ್ರೆ ಚಂದ್ರನ ಸಂಖ್ಯೆ. ಸೊ 2 ಅಂದ್ರೆ ಮೂನ್ಗೆ ನಾವು ಹೋಲಿಕೆ ಮಾಡ್ತೀವಿ ನ್ಯೂಮರಾಲಜಿ ಪ್ರಕಾರ. ಸೊ 2 ಅಂದ್ರೆ ಚಂದ್ರ ಅಂದ್ರೆ ಹೆಂಗಿರುತ್ತೆ? ಆ ಅಮಾವಾಸ್ಯೆಗೆ ಪೌರ್ಣಮಿಗೆ ಚೇಂಜ್ ಆಗ್ತಾ ಇರತ್ತಲ್ಲ. ಸೊ 15 ದಿನ ಚೆನ್ನಾಗಿರ್ತಾರೆ ಆ ವ್ಯಕ್ತಿ. 15 ದಿನ ಹುಷಾರ್ ಇಲ್ಲದೆ ಇರ್ಬೋದು, ಹುಷಾರ್ ಇರ್ಬೋದು.
15 days ಹಂಗಿರ್ತಾರೆ, ಚೆನ್ನಾಗಿರ್ತಾರೆ. 15 days ಬಿಸ್ನೆಸ್ ಅಲ್ಲೂ ಅಷ್ಟೇ, ಒಂದ್ 15 days ಚೆನ್ನಾಗಿ ಬಿಸ್ನೆಸ್ ಆದ್ರೆ ಸರ್, ಇನ್ನು 15 days ಡಲ್ ಆಗುತ್ತೆ ಆ ತರ. ಸೊ ಎಂಡಿಂಗ್ ನಂಬರ್ 2 ಇದ್ರೆ ಪ್ರಾಬ್ಲಮ್. ಅಂಡ್ ಎಂಡಿಂಗ್ ನಂಬರ್ 3 ಇದೆ ನಿಮ್ ಮೊಬೈಲ್ ನಂಬರ್ ಅಲ್ಲಿ, ಎಂಡಿಂಗ್ ನಂಬರ್ 3 ಇದ್ರೆ ಹೆಂಗೆ ಅಂದ್ರೆ 3 ಅಂದ್ರೆ ಗುರುವಿನ ನಂಬರ್. ಸೊ ಜುಪಿಟರ್ ಹೋಲಿಕೆ ಮಾಡ್ತೀವಿ. ಗುರುವಿನ ನಂಬರ್ ಅಂದ್ರೆ ನೀವು ಎಲ್ಲರೂ ಅನ್ಕೊಂಡು ಗುರು ನಮ್ಗೆ ಒಳ್ಳೇದೇ ಮಾಡ್ತಾರಲ್ಲ ಅಂತ. ಗುರು ಅಂದ್ರೆ ಏನು? ಸ್ಪಿರಿಚುವಲ್, ಕಂಪ್ಲೀಟ್ ಆಗಿ ಸ್ಪಿರಿಚುವಲ್ ಟಾಕ್ಸ್ ಗೆ ನಿಮ್ಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಬರೀ ಆ ಸ್ಪಿರಿಚುವಲ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಆ ನಿಮ್ಮ ಒಂದು ಥಾಟ್ಸ್ ಕೂಡ ಕಂಪ್ಲೀಟ್ ಆಗಿ ಸ್ಪಿರಿಚುವಲ್ ಆಗಿ ಇರುತ್ತೆ. ಆ ದೇವಸ್ಥಾನಕ್ಕೆ ಹೋಗೋಣ, ಆ ಕಾರ್ಯ ಮಾಡೋಣ, ಈ ಪೂಜೆ ಮಾಡೋಣ, ಈ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೇನೋ, ಅಥವಾ ಯಾರಾದ್ರೂ ಅಸ್ಟ್ರಾಲಜಿನ ಕನ್ಸಲ್ಟ್ ಮಾಡೋಣ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡೋಣ, ಅವ್ರು ಹೇಳಿರುವ ಒಂದು ಮಾರ್ಗಗಳನ್ನ ಫಾಲೋ ಮಾಡೋದು, ಅವರು ಏನು ಉಪದೇಶ ಮಾಡಿದ್ರೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಅವರು ಫಾಲೋ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಮುಂದೆ ಒಳ್ಳೇದಾಗಬಹುದು ಅನ್ನೋ ಒಂದು ಉದ್ದೇಶದಲ್ಲೇ ಇರ್ತಾರೆ, ಒಟ್ಟು ಒಳ್ಳೇದಾಗೋದಿಲ್ಲ. ಒಟ್ಟಿನಲ್ಲಿ 3 ಅನ್ನೋದು ಇರಬಾರ್ದು. ನೆಕ್ಸ್ಟ್ 4 ಅಂದ್ರೆ ಏನು? ರಾಹು. ರಾಹು ದೇವರು ಹೆಂಗೆ ಅಂದ್ರೆ ಇಲ್ಲಿ ರಾಹು 2 ತರ ಇರ್ತಾರೆ ಸರ್. ಇದ್ರೆ ಕಾಲ್ ಮೇಲೆ ಕಾಲು. ಈ 4 ನ ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಜಸ್ಟ್ ನೋಡಿ, ಜಸ್ಟ್ ಕಾಲ್ ಮೇಲೆ ಕಾಲ್. ಎಸ್, 4 ಅಂದ್ರೆ ಒಂದು ವ್ಯಕ್ತಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು, ಅಂದ್ರೆ ರಾಹುನು ಇಲ್ಲಿ ರಾಹು ದೇವರು ಒಂದೊಂದ್ಸರಿ ರಾಹು ಅಂದ್ರೆ ಕೆಟ್ಟದ್ದು ಮಾಡ್ತಾರೆ, ಒಂದೊಂದ್ಸರಿ ಒಳ್ಳೇದು ಮಾಡ್ತಾರೆ. ಇಲ್ಲಿ ಒಳ್ಳೆ ಆಂಗಲ್ ಅಲ್ಲೂ ಇರುತ್ತೆ. ಅಂದ್ರೆ ರಾಹು ತಿಳ್ಕೊಂಡ್ರೆ, ನಿಮ್ಮ ಒಂದು ಕರ್ಮದ ಆಧಾರದ ಮೇಲೆ ರಾಹು ತಿಳ್ಕೊಂಡ್ರೆ ನಿಮ್ಗೆ ಅಪ್ಪಗೂ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಡೌನ್ಗೂ ಕರ್ಕೊಂಡು ಹೋಗ್ಬೋದು. ಅಂದ್ರೆ ಒಟ್ಟಿನಲ್ಲಿ ರಾಹು ಅಂದ್ರೇನೆ ಹೇಳ್ತಾರ, ಶನಿ ರಾಹು ಅಂದ್ರೇನೆ ಎಲ್ಲರೂ ಭಯ ಪಡುವಂತ ಗ್ರಹಗಳು. ಸೊ ಈ ನಂಬರ್ ಅನ್ನೋದು ಕೂಡ ಎಂಡಿಂಗ್ ಇರ್ಲೇಬಾರ್ದು. ಅದು ಹೇಳಕ್ಕಾಗೋದಿಲ್ಲ ಯಾವಾಗ ನಿಮ್ಮನ್ನ ಇಲ್ಲ ಹೋಗ್ಬೋದು. ಹೌದು, ಅಂದ್ರೆ ಕೋಪ ಜಾಸ್ತಿ ಇರುತ್ತೆ. ಸೊ ಕೋಪ ಅಂದ್ರೆ ಅಷ್ಟು ಕೋಪಿಷ್ಟಿಗಳು ಇವರು. ಈ ಮೊಬೈಲ್ ನಂಬರ್ ಬಂದ್ಮೇಲೆ ಇವ್ರಿಗೆ ಕೋಪ, ಹಠವಾದಿಗಳು, ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ. ಅವ್ರು ಹೇಳಿದ್ದೇ ನಡಿಬೇಕು, ತಗ್ಗದೇ లేదు ಅಂತ ಪುಷ್ಪ ಡೈಲಾಗ್ ಆಗ್ತಾರಲ್ಲ, ಆ ರೀತಿ ಇರ್ತಾರೆ ಈ ವ್ಯಕ್ತಿ. ಚೆಕ್ ಮಾಡ್ಕೊಳ್ಳಿ. ಸುಮನ್ ಟಿವಿ ವೀಕ್ಷಕರಿಗೂ ನಾನು ಅದೇ ಹೇಳ್ತಾ ಇದ್ದೀನಿ, ನಿಮ್ ಮೊಬೈಲ್ ನಂಬರ್ ಎಂಡಿಂಗ್ ಅಲ್ಲಿ ಏನಾದ್ರು ಈ ತರ 4 ಇದ್ರೆ ನೀವು ಇದೇ ಕ್ಯಾರೆಕ್ಟರ್ಸ್ ಹೊಂದಿರ್ತೀರಾ, ಇದೇ ರೀತಿ ನೀವು ನಡ್ಕೊಂತಾ ಇರ್ತೀರಾ, ಚೆಕ್ ಮಾಡ್ಕೊಳ್ಳಿ. ಅಂಡ್ 7 ಇದ್ರೆ ಇದು ಅಷ್ಟೇ. 7 ಅಂದ್ರೆ ಕೇತು, ಸ್ಪಿರಿಚುವಲ್ ನಂಬರ್, ಕಂಪ್ಲೀಟ್ ಸನ್ಯಾಸತ್ವ, ವೈರಾಗ್ಯ ಬಂದ್ಬಿಟ್ಟಿರ್ತಾವ, ಗಂಡ ಹೆಂಡತಿ ಜಗಳ, ಮತ್ತೆ ಯಾವಾಗ್ಲೂ ನಿಮ್ ಫೋನ್ ಅಥವಾ ರಿಪೇರ್ ಆಗ್ತಾ ಇರ್ಬೋದು, ಕಳ್ತನ ಆಗ್ತಾ ಇರ್ಬೋದು, ನಿಮ್ ಮೊಬೈಲ್ಸ್ ಕಳ್ತನ ಆಗಿರ್ಬೋದು, ಅಥವಾ ರಿಪೇರಿಗಳು ಯಾವಾಗ್ಲೂ ರಿಪೇರಿ, ನಿಮ್ ವೆಹಿಕಲ್ಸ್ ರಿಪೇರಿ ಬರುವಂತದ್ದು, ಮನೆಯಲ್ಲಿ ಜಗಳ, ವೈರಾಗ್ಯ, ಇಬ್ಬರ ಮಧ್ಯ ತುಂಬಾ ವೈರಾಗ್ಯ. ಅವರೆಲ್ಲ ಅಷ್ಟೇ, ಜೀವನ ಏನಕ್ಕಪ್ಪ ಸಾಕಾಗ್ಬಿಟ್ಟಿದೆ, ಯಾವಾಗ ನೋಡು ಕಷ್ಟಗಳು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಸಾಕಾಗ್ಬಿಟ್ಟಿದೆ ಅನ್ನೋ ಒಂದು ಥಾಟ್ಗೆ ಹೋಗುವಂತ ನಂಬರ್ ಅದು. ಸೊ 7 ಇರ್ಲೇಬಾರ್ದು. 8 ಗೊತ್ತಲ್ಲ, ಶನಿ ಮಹಾರಾಜ. ಎಲ್ಲಾರು ಶನಿ ಅಂದ್ರೆ ಭಯ ಪಡ್ತಾರೆ. ಭಯ ಪಡುವಂತದ್ದು ಏನಿಲ್ಲ, ಬಟ್ ಸ್ಲೋ ಮೋಷನ್. ನಿಮ್ಗೆ ಜೀವನದಲ್ಲಿ ಇಂಪ್ರೂವ್ ಆಗ್ಬೇಕು ಅನ್ನೋದೇ ಸ್ಲೋ ಮೂವ್ಮೆಂಟ್, ಸ್ಲೋ ಆಗಿರೋದ್ರಿಂದ ಎಲ್ಲಾರು ಭಯ ಪಡ್ತಾರೆ ಅಷ್ಟೇ. ಬಟ್ ಶನಿ ತಿಳ್ಕೊಂಡ್ರೆ ಒಳ್ಳೇದು ಮಾಡತ್ತೆ. ಬಟ್ ಎಂಡಿಂಗ್ ಅಲ್ಲಂದ್ರೆ ಅಷ್ಟ ಕಷ್ಟಗಳು. 8 0 ಇದ್ಯಾ, ನಿಮ್ನ 0 ಮಾಡತ್ತೆ. 8 ಇದೆಯಾ ಎಂಡಿಂಗ್ ಅಲ್ಲಿ, ನೀವು ಅಷ್ಟ ಕಷ್ಟಗಳು ಸರ್. HRCM ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವ್ರಿಗೆ ಚೆಕ್ ಮಾಡ್ಕೊಂಡ್ಬಿಡಿ. ಹೆಲ್ತ್ ಇಶ್ಯೂಸ್ ಇರುತ್ತೆ, ಜಾಬ್ ಅಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ, ಮ್ಯಾರೇಜ್ ಪ್ರಾಬ್ಲಮ್ಸ್ ಇರುತ್ತೆ, ಗಂಡ ಹೆಂಡತಿ ಇದು ಸಂಬಂಧಿಕರಲ್ಲಿ ಪ್ರಾಬ್ಲಮ್ಸ್, ಎಲ್ಲ ಸಮಸ್ಯೆಗಳೇ ಸರ್. ಎಂಡಿಂಗ್ ಅಲ್ಲಿ 8 ಇರ್ಲೇಬಾರ್ದು. ಅಂಡ್ 9, ಸೊ 9 ಕೆಲವರಿಗೆ ಬರುತ್ತೆ. ಅದು ಡೇಟ್ ಆಫ್ ಬರ್ತ್ ನೋಡಿ ಇದ್ ಮಾಡ್ಬೇಕಾಗುತ್ತೆ, ಅನಾಲಿಸಿಸ್ ಮಾಡ್ಬೇಕು. ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರೋದಿಲ್ಲ. ಸೊ ಕನ್ಸಿಡರ್ ಡ್ಯುಯಲ್ ಕ್ಯಾರೆಕ್ಟರ್ ಇರುತ್ತೆ 9ಗೆ. ಸೊ ಇಷ್ಟು ನೀವು ಇರ್ಲೇಬಾರ್ದು, ನಿಮ್ಮ ಮೊಬೈಲ್ ನಂಬರ್ಸ್ ಇರ್ಲೇಬಾರ್ದು. ಮತ್ತೆ ಇನ್ನು ಯಾವ ನಂಬರ್ಸ್ ಇರಬಾರ್ದು, ಹೇಗಿರ್ಬಾರ್ದು ನಿಮ್ಮ ಮೊಬೈಲ್ ನಂಬರ್? ಕೆಲವರು 00 ಆಯ್ತು, 11 11 ಇಟ್ಕೊಂಡಿರ್ತಾರೆ ಎಂಡಿಂಗ್ ಅಲ್ಲಿ. 12 12 13 14 17 18. ಸೊ 19ಗೂ ಬೇಡ. ಸೊ 19 ಈ ರೀತಿ ಸಹ ನಿಮ್ಮ ಎಂಡಿಂಗ್ ಅಲ್ಲಿ ಇರಬಾರ್ದು. ಮೊಬೈಲ್ ಎಂಡಿಂಗ್ ಸಂಖ್ಯೆ ಹೇಳ್ತಾ ಇದ್ದೀನಿ, ಎಂಡಿಂಗ್ ಅಲ್ಲಿ ಸಹ ಈ ರೀತಿ ಇರ್ಲೇಬಾರ್ದು. ಅಂಡ್ ಮತ್ತೆ ಇನ್ನ ಹೇಗಿರ್ಬಾರ್ದು?
ಫಾರ್ ಎಕ್ಸಾಂಪಲ್ ಟ್ರಿಬಲ್ ನಂಬರ್ಸ್ ರಿಪೀಟ್, ಫ್ಯಾನ್ಸಿ ನಂಬರ್ ಅಂತಾರೆ, ಫ್ಯಾನ್ಸಿ ಎಲ್ಲ ಅದೇ ಫ್ಯಾನ್ಸಿ ಫ್ಯಾನ್ಸಿ ಬಟ್ ಲಕ್ ಕೊಡಲ್ವಲ್ಲ ಸರ್, ಅದು ಫ್ಯಾನ್ಸಿ ಆಗಿರುತ್ತೆ, ನೋಡ್ಲಿಕ್ಕೆ ಫ್ಯಾನ್ಸಿ ಆಗಷ್ಟೇ. ರಿಮೆಂಬರ್ ಏನಂತಾರೆ, ಫ್ಯಾನ್ಸಿ ಅಂದ್ರೆ ಏನು, ಅಟ್ರಾಕ್ಟ್ ಆಗ್ಬಿಡ್ತೀವಿ. ಆ ಮೊಬೈಲ್ ನೋಡ್ಬಿಡಿದ ತಕ್ಷಣ ಜನ ಅಟ್ರಾಕ್ಟ್ ಆಗ್ತಾರೆ. ಅದರಿಂದ ಯೂಸ್ ಇಲ್ಲ, ನಿಮ್ಗೆ ದುಡ್ಡು ಬರಲ್ಲ, ಸಂಪತ್ತು, ಐಶ್ವರ್ಯ, ಕೀರ್ತಿ ಏನನ್ನು ಈ ಫ್ಯಾನ್ಸಿ ನಂಬರ್ಸ್ ತಗೊಂಡ್ ಬರೋದಿಲ್ಲ. ಲಕ್ ಅನ್ನೋದು ಝೀರೋ ಅಲ್ಲಿ. ಜಸ್ಟ್ ನೋಡ್ಲಿಕ್ಕೆ ಫ್ಯಾನ್ಸಿ, ನೀವು ಮೆಮೊರಿ ಅಂದ್ರೆ ರಿಮೆಂಬರ್ ಮಾಡ್ಲಿಕ್ಕೆ ಅಭ್ಯಾಸ ಈಸಿಯಾಗಿ ಮೈಂಡ್ ಅಲ್ಲಿ ಇಟ್ಕೊಡಕ್ಕೆ 933 ನಮ್ಮ 3333 ಅಂತ ಹೇಳ್ಬಿಡ್ಬೋದು. ನಮ್ಮ ಮೊಬೈಲ್ ನಂಬರ್ ಉಚ್ಚಾರಣೆಗೆ ನಮ್ಗೆ ಈಸಿ ಇರೋದಷ್ಟೇ ಫ್ಯಾನ್ಸಿ ನಂಬರ್, ಲಕ್ಕಿ ನಂಬರ್ ಅಲ್ಲ ಅದು, ನೋಟ್ ಮಾಡ್ಕೊಳ್ಳಿ. ಸೊ ಈ ತರ ಟ್ರಿಬಲ್ ನಂಬರ್ಸ್ ಇರಬಾರ್ದು. ಇದರ 3333 ಇಟ್ಕೊಂತಾರೆ, 555 ಇಟ್ಕೊಂತಾರೆ, 666 ಈ ತರ ಇಟ್ಕೊಂತಾರೆ. ಈ ತರ 6ಗಳು ಏನಾದ್ರೂ ನಿಮ್ ಮೊಬೈಲ್ ನಂಬರ್ ಅಲ್ಲಿ ರಿಪಿಟೇಷನ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ಅಫೇರ್ಸ್ ಇರತ್ ನಿಮ್ಗೆ, ಯಾರ್ದೋ ಒಂದು, ಅದು ಬಾಯ್ ಆಗಿರ್ಬೋದು ಗರ್ಲ್ ಆಗಿರ್ಬೋದು, ಅಫೇರ್ಸ್ ಡೆಫಿನೆಟ್ ಆಗಿರುತ್ತೆ. ಇದು ಬಿಸ್ನೆಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀರಾ. ಇದೇ ತುಂಬಾ ಸ್ಪಿರಿಚುವಲ್ ವೇ ಅಲ್ಲಿ ಹೋಗ್ತಾ ಇರ್ತೀರಾ. ಇದು ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ. ಇದು ಇನ್ನೂ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ. ಒಂದು ಜಾಸ್ತಿ ಆದಾಗೆ ಹಾರ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಗೆ ಸೂರ್ಯನ ಒಂದು ತತ್ವ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾವತ್ತೂ ಅಷ್ಟೇ ನಂಬರ್ 1 ಇರ್ಬೇಕು. 1 or 2 ಈಸ್ ಮೈನ್. ಇವಾಗ ನಿಮ್ಗೆ ಒಂದು ಜಾಮೂನ್ ಕೊಡ್ತೀನಿ ಸರ್, ಹೇಗಿರುತ್ತೆ ನಿಮ್ಗೆ ಜಾಮೂನು? ನನಗೆ ಫಸ್ಟ್ ತಿಂದಾಗ ಚೆನ್ನಾಗಿರುತ್ತೆ, ಸೆಕೆಂಡ್ ಇನ್ನೂ ಒಂದ್ ಕೊಡ್ತೀನಪ್ಪ, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿರತ್ತಾ? ಸ್ವಲ್ಪ ಕಮ್ಮಿ ಅಂದ್ರೆ ಇನ್ನು ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಕೊಡ್ತೀನಿ, ಅವಾಗ ಒಂದ್ ಸ್ವಲ್ಪ ಇನ್ನ 50% ಇಳಿಯುತ್ತೆ ಟೇಸ್ಟ್ ಇರೋದು. ಇನ್ನೊಂದು ಆಡ್ ಮಾಡ್ತೀನಿ, 4ನೇದು. ಅವಾಗ ಯಾಕೋ ಸಾಕು ಅನಿಸ್ತಾ ಇದೆ. ಸಾಕು, ಎಗಿಟ್ಟು ಹೊಡ್ಬಿಡತ್ತೆ. ಯಬ್ಬ ಏನಕ್ಕಪ್ಪ ಇವರು ಜಾಮೀನ್ ನಂಗೆ ಹಿಂಗ್ ಕೊಡ್ತಾ ಇದ್ದಾರೆ ಅನ್ನೋ ಒಂದ್ ಮಟ್ಟಕ್ಕೆ ಹೋಗ್ತಾರೆ. ಅಂದ್ರೆ ನಂಬರ್ ವ್ಯಾಲ್ಯೂ ಇವಾಗ 100% ಇರುತ್ತೆ ಅನ್ಕೊಳ್ಳಿ. 1 ನಂಬರ್ ಇದ್ರೆ ಅಂದ್ರೆ ಇಲ್ಲಿ ನಂಬರ್ಸ್ ರಿಪಿಟೇಷನ್ ಆಗ್ಬಾರ್ದು. ನನ್ನ ಮೊಬೈಲ್ ನಂಬರ್ಸ್ ಅಲ್ಲಿ ರಿಪೀಟೆಡ್ ನಂಬರ್ಸ್ ಇರಬಾರ್ದು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ 1 ನಂಬರ್ ಇದ್ರೆ ನಿಮ್ಗೆ ಓಕೆ. ಅದೇ ನಂಬರು 2 ಟೈಮ್ಸ್ ರಿಪೀಟ್ ಆಗಿದೆ, 1 ಜಾಮೂನ್ ಓಕೆ, 2 ಜಾಮೂನ್ ಓಕೆ, ಓಕೆ 50% 100% ಇದೆ ಇವಾಗ ಒಂದ್ ನಂಬರ್. ಇದು ಸೆಕೆಂಡ್ ನಂಬರ್ ಬರೋಷ್ಟೊತ್ತಿಗೆ ನಿಮ್ಗೆ 50% ವ್ಯಾಲ್ಯೂ ಕಮ್ಮಿ ಆಗ್ತಾ ಆಗಿದೆ, ಎನರ್ಜಿ ಕಮ್ಮಿ ಆಯ್ತು 50%. ಇನ್ನೊಂದು ಜಾಮೂನ್ ಆಡ್ ಮಾಡಿದ್ರೆ ಎಗ್ಟ್ ಹೊಡಿಯುತ್ತೆ. ಅಂದ್ರೆ ಇಲ್ಲಿ -50 ಹೊರಟೋಗುತ್ತೆ. ಮತ್ತೆ ಇನ್ನೊಂದು ನಂಬರ್ ಬಂದ್ರೆ ಅಲ್ಲಿ 0 ವ್ಯಾಲ್ಯೂ ಅಲ್ವಾ, ಮೈನಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಎನರ್ಜಿ ಲೆಸ್ ಆಗ್ತಾ ಹೋಗುತ್ತೆ. ನಂಬರಿನ ವೈಬ್ರೇಷನ್, ಎನರ್ಜಿ, ಫ್ರೀಕ್ವೆನ್ಸಿ 0 ಆದಾಗ ನಿಮ್ ಮೊಬೈಲ್ ನಂಬರ್ಸ್ ಈ ತರ 111, ಡಬಲ್ಸ್ ಇದ್ರೆ ಏನ್ ಯೂಸು? ಅದು ಲಕ್ಕಿ ನಂಬರ್ ಅಲ್ವೇ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಒಳ್ಳೆ ನ್ಯೂಮರಾಲಜಿಸ್ಟ್ ನ ಕನ್ಸಲ್ಟ್ ಆಗಿ ಲಕ್ಕಿ ನಂಬರ್ಸ್ ಅನ್ನೋದು ತಗೊಳ್ಳಿ. ಲಕ್ಕಿ ಮೊಬೈಲ್ ನಂಬರ್ಸ್ ಡೆಫಿನೆಟ್ ಆಗಿ ನಿಮ್ಮ ಜೀವನವನ್ನ ಚೇಂಜ್ ಮಾಡತ್ತೆ. ಇವಾಗ ಒಂದು ಎಕ್ಸಾಂಪಲ್ ತಗೊಂಡು ಇವ್ರ ಮೊಬೈಲ್ ನಂಬರ್ ಹೇಗಿದೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ನೋಡಿ, ಈಗ ಒಂದು ಮೊಬೈಲ್ ನಂಬರ್ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ನಂಬರ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಈಸಿಯಾಗಿ ನಾನು ಇವಾಗ ಹೇಳಿದ್ನಲ್ಲ, ಹೇಗೆ ಇರಬಾರ್ದು ಅನ್ನೋದನ್ನ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದೀನಿ. ಅದ್ರ ಪ್ರಕಾರ ನ್ಯೂಮರಾಲಜಿ ಪ್ರಕಾರ ಹೇಗಿದೆ, ಇವ್ರ ಎಂಡಿಂಗ್ ಹೆಂಗಿದೆ? 3 ಇದೆ. ಸೊ 3 ಅಂದ್ರೆ ಏನ್ ಹೇಳ್ದೆ ಅಲ್ಲ, ಸ್ಪಿರಿಚುವಲ್ ವೇ ಅಲ್ಲೇ ಥಿಂಕ್ ಮಾಡ್ತಾ ಇರ್ತಾರೆ ಇವರು. ಸಕ್ಸಸ್ ನ ಪಡೆಯೋಣ, ಒಳ್ಳೆ ಮಾರ್ಗದಲ್ಲಿ ಹೋಗೋಣ ಅಂದ್ರೆ ದುಡ್ಡು, ಕೀರ್ತಿನ ಪಡೆಯೋಣ ಅಂದ್ರೆ ಅದು ಅಡ್ಡ ಬರ್ತಾ ಇರುತ್ತೆ. ಇದು ಓನ್ಲಿ ಸ್ಪಿರಿಚುವಲ್ ನಂಬರ್ ಅಷ್ಟೇ, ನಿಮ್ಗೆ ಸಕ್ಸಸ್ ನ ಕೊಡೋಕೆ ಸಾಧ್ಯನೇ ಇಲ್ಲ. 3 ಅನ್ನೋದು ಎಂಡಿಂಗ್ ಅಲ್ಲಿ ಇರಬಾರ್ದು. ಸೊ ಇಲ್ಲಿ 2 ಕೂಡ ಎಂಡಿಂಗ್ ಆಗಿದೆ. ಸೊ 2, 3 ಇರಬಾರ್ದು. ಇಲ್ಲ ಹ್ಯಾಂಡ್ 1, 2, 3, 4 ಪ್ಲೇಸ್ ಅಲ್ಲಿ ಕೂಡ ಝೀರೋಸ್ ಇದೆ. ಇಲ್ಲಿ 6 ಪ್ಲೇಸ್ ಅಲ್ಲಿ 0 ಇದೆ. ಫ್ಯೂಚರ್ ಅಲ್ಲಿ ಹೇಳಕ್ ಆಗದೆ, ಬಟ್ ಇದು ಹೇಳ್ಬೋದು ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಹೆಲ್ತ್ ಇಶ್ಯೂಸ್, ಮೇನ್ಲಿ ಹಾರ್ಟ್ ಗೆ ಸಂಬಂಧಪಟ್ಟ ಹೆಲ್ತ್ ಇಶ್ಯೂ ಅನ್ನೋದು ಇವ್ರಿಗೆ ಬರೋ ಚಾನ್ಸಸ್ 100% ಇದೆ.
ಇದನ್ನ ಸೊ ಹೀಗೆ ನಾವು ಅನಾಲಿಸಿಸ್ ಮಾಡಿ ಇನ್ನು ಡೀಪ್ ಆಗಿ ಎಲ್ಲ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಎಲ್ಲ ನಾನು ನಿಮ್ಮ ಚಾನೆಲ್ ನಲ್ಲಿ ಹೇಳಕ್ ಆಗೋದಿಲ್ಲಲ್ಲ. ಕೆಲವೊಂದು ನ್ಯೂಮರಾಲಜಿ ಸೀಕ್ರೆಟ್ಸ್ ಇರುತ್ತೆ, ಅದು ನೀವು ಕನ್ಸಲ್ಟೇಷನ್ ಮಾಡಿದಾಗ ನಿಮ್ ಮೊಬೈಲ್ ನಂಬರ್ ಹೇಗಿದೆ, ಏನು ಯಾವ ನಂಬರ್ಸ್ ಯಾವ ಪೊಸಿಷನ್ ಅಲ್ಲಿ ಇರ್ಬೇಕು, ಯಾವ್ದು ಎಂಡಿಂಗ್ ನಂಬರ್ಸ್ ಆಗಿರ್ಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ ನೋಡೇ ನಾನು ಅನಾಲಿಸಿಸ್ ಮಾಡಿ ನಿಮ್ಗೆ ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಆ ಲಕ್ಕಿ ಮೊಬೈಲ್ ನಂಬರ್ ನ ಯೂಸ್ ಮಾಡಿದ್ದ ಸ್ಟಾರ್ಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್. ಇವಾಗ ಏನು ಈ ಲ್ಯಾಡರ್ ಇರತ್ತೆ, ಈ ಫಸ್ಟ್ ಸ್ಟೆಪ್ ಇಲ್ಲಿದೆ, ಈ ತರ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ ಕೇಳ್ತಾರೆ, ನಮ್ಮ ಹತ್ರನು ಕ್ಲೈಂಟ್ಸ್ ಬಂದು ಮೊಬೈಲ್ ನಂಬರ್ ತಗೊಂಡಿದ ತಕ್ಷಣ ನಾವು ರಿಚ್ ಆಗ್ಬಿಡ್ತೀವಾ, ಸಕ್ಸಸ್ ಆಗತ್ತಾ ಅಂತ. ಡೆಫಿನೆಟ್ ಆಗಿ ಹೇಳ್ತೀನಿ, 100% ಅಲ್ಲ 110% ಹೇಳ್ತೀನಿ, ಸಕ್ಸಸ್ ನ ಸಾಧನೆ ಮಾಡ್ತೀರಾ. ಬಟ್ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಇವಾಗ ಒಂದು ವ್ಯಕ್ತಿ ಕಾಲ್ ಇಲ್ಲಿಟ್ರೆ ಇನ್ನೊಂದು ಕಾಲ ಇಲ್ಲಿ ಇಡಕ್ಕಾಗತ್ತಾ? ಸಾಧ್ಯನೇ ಸರ್? ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ. ನಿಮ್ಗೆ ಒಂದು 3 months ಇಂದ 1 ವರ್ಷದ ಒಳಗಡೆ ಚೇಂಜಸ್ ಅಂತೂ ಡೆಫಿನೆಟ್ ಆಗಿ ನೀವು ನೋಡ್ತೀರಾ. ಅದು ಕೆಲವರಿಗೆ 1 month ಆಗಿರ್ಬೋದು, 3 months ಅಲ್ಲಾಗಿರ್ಬೋದು, ಇಲ್ಲ 6 months ಆಗಿರ್ಬೋದು, 1 ವರ್ಷ ಆಗಿರ್ಬೋದು. ಆ ವ್ಯಕ್ತಿ ಹೇಗೆ ನ್ಯೂಮರಾಲಜಿನ ನಂಬ್ತಾರೆ ಅದ್ರ ಮೇಲೆ ಅವರ ಒಂದು ಸಕ್ಸಸ್ ಅನ್ನೋದು ನಿಲ್ಲತ್ತೆ. ಇದು ಇಷ್ಟು ಸರ್, ಮೊಬೈಲ್ ನಂಬರ್ ಹೇಗೆ ನಾವು ಇರಬಾರ್ದು, ಹೇಗಿದ್ರೆ ಹೆಂಗೆ ಪ್ರಾಬ್ಲಮ್ಸ್ ಇರತ್ತೆ. ಇನ್ನು ಇದ್ರಲ್ಲಿ ಡೀಪ್ ಆಗಿ ನೋಡ್ತೀವಿ ನಾವು. ಯಾಕಂದ್ರೆ ನಾನು ಲೋ ಶುಗರ್ ಹೇಳಿದ್ನಲ್ಲ, ಆ ಲೋ ಶುಗರ್ ಹಾಕಿ ಅದ್ರಲ್ಲಿ ನಿಮ್ಗೆ ಲಕ್ಕಿ ನಂಬರ್ಸ್ ಯಾವ್ದಿದೆ, ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ ಯಾವ ನಂಬರ್ಸ್ ಮಿಸ್ಸಿಂಗ್ ಆಗಿದೆ, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಿ ನಿಮ್ಗೆ ಲಕ್ಕಿ ಮೊಬೈಲ್ ನಂಬರ್ ಅನ್ನೋದು ಪ್ರೊವೈಡ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋವರು ನಿಮ್ಮ ಕೆಳಗಡೆ ಸ್ಕ್ರೀನ್ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರತ್ತೆ, ಅವರು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಲಕ್ಕಿ ಮೊಬೈಲ್ ನಂಬರ್ಸ್ ಬೇಕು ಅನ್ಕೊಂಡ್ರೆ, ನೀವು ಸಕ್ಸಸ್ ನ ಸಾಧನೆ ಮಾಡ್ಲೇಬೇಕು ಜೀವನದಲ್ಲಿ, ನಾನು ಒಂದು ಉನ್ನತವಾದ ಮಟ್ಟಕ್ಕೆ ಏರ್ಬೇಕು ಅನ್ಕೊಂಡ್ರೆ ಸರ್ ಲಕ್ಕಿ ಮೊಬೈಲ್ ನಂಬರ್ಸ್ ಅನ್ನೋದು ಅವರು ಚೇಂಜ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಒಟ್ಟಾರೆಯಾಗಿ ವೀಕ್ಷಕರೇ, ಈ ದಿನ ನಮ್ಮ ಮೊಬೈಲ್ ನಂಬರ್ ಹೇಗಿದ್ರೆ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಉದಾಹರಣೆಗಳ ಸಮೇತವಾಗಿ ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಇವೆಲ್ಲವೂ ಸ್ವತಃ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಓಡಾಡ್ತಾ ಇದೆ ಅಂತ ಹೇಳಿ, ಇವಾಗ ಮೊಬೈಲ್ ನಂಬರ್ ಅನ್ನು ಸಹ ನಮ್ಮ ಪಾಸಿಟಿವ್ ಏನಿದೆ, ನೆಗೆಟಿವ್ ಎನರ್ಜಿ ಇವೆಲ್ಲವನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.